ಅಸ್ಮೇ ರುದ್ರಾ ಮೇಹನಾ ಪರ್ವತಾಸೋ ವೃತ್ರಹತ್ಯೆ ಭರಹೂತೌ ಸಜೋಷಾಃ ಯಶಂಸತೆ ಸ್ತುವತೆ ಧಾಯಿ ವಜ್ರ ಇಂದ್ರಜ್ಯೇಷ್ಠ ಅಸ್ಮಾನ್ ಅವಂತು ದೇವಾಃ ತಮುಷ್ಟು ಹಿ ಯಸ್ವಿಷು ಸುಧನ್ವಾಯೋ ವಿಶ್ವಸ್ಯ ಕ್ಷಯತಿ ಭೇಷಜಸ್ಯ ಯಕ್ಷ್ವಾ ಮಹೇಶೌ ಮನಸಾಯ ರುದ್ರನ್ನಮೋ ಭಿರ್ದೇವಮಸುರಂದುವಸ್ಯ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮೀನರಾಶಿ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ನವೆಂಬರ್ ತಿಂಗಳು ಮೀನರಾಶಿಯವರಿಗೆ ಒಂದು ಒಳ್ಳೆ ಟ್ರಯಲ್ ಪೀರಿಯಡ್ ಅಂತ ಹೇಳ್ತೀನಿ ನಾನು. ಯಾಕೆಂದರೆ 2026 ಮೇ ತಿಂಗಳಿಂದ ನಿಮಗೆ 1 ವರ್ಷ ಗುರುಬಲ ಬರ್ತಾ ಇದೆ, 100% ಗುರುಬಲ. ಬಟ್ ಈಗ ಈ ನವೆಂಬರ್ ತಿಂಗಳಲ್ಲಿ ಮಾತ್ರ ತಾತ್ಕಾಲಿಕವಾಗಿ ಗುರುಬಲ ಬಂದಿದೆ ನಿಮಗೆ. ಮೀನರಾಶಿಯವರಿಗೆ ಗುರು ಯಾವ ಮನೆಯಲ್ಲಿದ್ದಾರೆ ಅಂದರೆ ಉಚ್ಚಸ್ಥಾನದ ಕ್ಷೇತ್ರದಲ್ಲಿದ್ದಾರೆ, ಉಚ್ಚಸ್ಥಾನದಲ್ಲೇ ಇದ್ದಾರೆ. ನವೆಂಬರ್ ತಿಂಗಳು ಪೂರ್ತಿಯಾಗಿರ್ತಾರೆ. ಇದು ಟ್ರಯಲ್ ಟೈಮ್. ಒಂದು ಡೈರಿ ತೊಗೊಂಡು ಬರ್ಕೊಳ್ಳಿ. ನವೆಂಬರ್ ತಿಂಗಳಲ್ಲಿ 1ನೇ ತಾರೀಕಿಂದ ತಿಂಗಳು ಮುಗಿಯೋವರೆಗೂ ಪ್ರತಿದಿನ ಏನೇನು ಪಾಸಿಟಿವ್ ಆಯಿತು, ಏನೇನು ನೆಗೆಟಿವ್ ಆಯಿತು ಅಂತ ನೀವು ಬರೆದಿಟ್ಕೊಳ್ಳಿ. ಯಾಕಂದರೆ ಈ ಟ್ರಯಲ್ ಪೀರಿಯಡಲ್ಲಿ ಭಗವಂತ ಭಾಳಷ್ಟು ಅನುಕೂಲ ಮಾಡ್ತಾನೆ, ಭಾಳಷ್ಟು ದಾರಿಗಳನ್ನು ತೋರಿಸ್ತಾನೆ. ಇಷ್ಟು ದಿನ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಂಥ ಮೀನರಾಶಿಯವರಿಗೆ ಆ ಬಟ್ಟೆಯನ್ನು ತೆಗೆದಂಗಾಯಿತು, ಕಣ್ಣು ಮುಂದೆ ಪ್ರತಿಯೊಂದು ಕಾಣಲಿಕ್ಕೆ ಶುರುವಾಗ್ತಾ ಇದೆ. ಇದು ಟ್ರಯಲ್ ಪೀರಿಯಡ್ಡು. ನಿಮಗೆ ಸಂಪೂರ್ಣ ಗುರುಬಲ ಬರೋ ವರ್ಷ ಬರುತ್ತೆ. ಈ ಟ್ರಯಲ್ ಪೀರಿಯಡಲ್ಲಿ ಗುರುಗಳು ತುಂಬ ಒಳ್ಳೆಯ ಸ್ಥಾನದಲ್ಲಿರ್ತಾರೆ. 5ನೇ ಮನೆ, ನಿಮ್ಮ ರಾಶಿಯಾಧಿಪತಿ ಮತ್ತು ವೃತ್ತಿ ಸ್ಥಾನಕ್ಕೆ ಅಧಿಪತಿ ಗುರು ಪಂಚಮದಲ್ಲಿ 5ನೇ ಮನೆಯಲ್ಲಿದ್ದಾಗ, ಅದು ಉಚ್ಚ ಸ್ಥಾನದಲ್ಲಿದ್ದಾಗ ಪೂರ್ವ ಪುಣ್ಯ ಸ್ಥಾನ ಹಾಗೂ ಸಂತಾನ ಸ್ಥಾನ ಆಕ್ಟಿವೇಟ್ ಆಗುತ್ತೆ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಈ ನವೆಂಬರ್ ತಿಂಗಳು ಅದ್ಭುತವಾದಂಥ ಮಾಸ ಮೀನರಾಶಿಯವರಿಗೆ. ಪ್ಲಸ್ ಪೂರ್ವ ಪುಣ್ಯ ಸ್ಥಾನ, ಹಿರಿಯರ ಆಸ್ತಿ ಬರುವಂಥದ್ದು, ತಾಯಿ ತಂದೆ ಕಡೆಯಿಂದ ಸಹೋದರರ ವ್ಯಾಜ್ಯಗಳು ದೂರ ಆಗೋದು, ದಾಯಾದಿಗಳ ಕಲಹಗಳು ದೂರ ಆಗೋದು, ಏನಾದರೂ ಸೆಟಲ್ಮೆಂಟ್ಗಳಿತ್ತಂದರೆ ಮುಗಿದು ನಿಮಗೆ ಅನುಕೂಲ ಆಗೋದು, ಆಸ್ತಿ ಹಣ ಬರೋದು, ಇವೆಲ್ಲವೂ ಕೂಡ ನಿಮಗೆ ಮೀನರಾಶಿಯವರಿಗೆ ತುಂಬ ಒಳ್ಳೆಯ ಸ್ಥಾನ, ಭಾಳ ಪಾಸಿಟಿವ್ ಟೈಮ್ ಅಂತ ಹೇಳ್ಬೋದು ನಾವು. ಅತ್ಯಂತ ಉತ್ತಮ ಸ್ಥಾನದಲ್ಲಿ ಗುರು ಬರ್ತಾ ಇರೋದ್ರಿಂದ ಒಂದು ಜಾಕ್ಪಾಟ್ ಟೈಮನ್ನು ನಾವು ಮೀನರಾಶಿಯವರಿಗೆ ಹೇಳ್ಬೋದು. ಏನಾಗಾದರೆ 5ನೇ ಮನೆಯಲ್ಲಿ ಗುರು ಇದ್ದರೆ ಏನಾಗುತ್ತೆ, ಯಾವ ಥರ ಫಲ ಸಿಗುತ್ತೆ ಅಂತಂದರೆ, ವಿಶೇಷವಾಗಿ 5ನೇ ಮನೆಯಲ್ಲಿ ಗುರು ಇದ್ದರೆ ಪಂಚಮದಲ್ಲಿ ಪುತ್ರಕಾರಕನು ಸಂತಾನಕಾರಕನಾಗಿರ್ತಕ್ಕಂಥ ಗುರು ಇದ್ದಾಗ ವಿಶೇಷವಾದಂತಹ ಬಲ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಧಾರ್ಮಿಕರಾಗ್ತೀರಾ, ಶಾಸ್ತ್ರಕುಲವಂತರು, ಕುಟುಂಬ ಸೌಖ್ಯವುಳ್ಳವರು, ಪೂರ್ವ ಪುಣ್ಯವನ್ನು ಹೊಂದುವಂಥವರು, ಸರ್ವ ಪೂಜಿತರು, ಅದೃಷ್ಟವಂತರು, ಶಾಸ್ತ್ರದಲ್ಲಿ ದೇವತಾರಾಧನೆಯಲ್ಲಿ ಪ್ರಸಿದ್ಧಿಯನ್ನು ಹೊಂದುವಂಥವರು, ನಿರ್ಮಲ ಬುದ್ಧಿ, ಮಂತ್ರಸಿದ್ಧಿ ಉಳ್ಳವರಾಗಿ ವಿಶೇಷವಾದಂಥ ಫಲವನ್ನು ನೀವು ಪಡಿತೀರಾ. ಅದು ವೆರಿ ಕ್ಲಿಯರ್. ಪಂಚಮ ಸ್ಥಾನದಲ್ಲಿ ಗುರು ಇದ್ದಾಗ ಗುರುಬಲ ಬರುತ್ತೆ. ಇದು ಟ್ರಯಲ್ ಟೈಮು, ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ, ಭಾಳ ಒಳ್ಳೆಯದು. ಮೀನರಾಶಿಯವರಿಗೆ ಅದ್ಭುತವಾದಂಥ ಸಂದರ್ಭ. ನೀವು ಯಾವ ಥರ ಉಪಯೋಗಿಸ್ಕೋತೀರೋ ಅದು ನಿಮಗೆ ಆ ಥರ ಫಲ ಕೊಡುತ್ತೆ. ನಿಮ್ಮ ಪ್ರಯತ್ನ ಎಷ್ಟು ಹೆಚ್ಚಿರುತ್ತೋ ಅಷ್ಟು ಫಲ ನಿಮಗೆ ಸಿಗ್ತಾ ಹೋಗುತ್ತೆ. ಉಪಯೋಗಿಸ್ಕೊಳ್ಳಿ. ಸುಮಾರು ತಿಂಗಳುಗಳಿಂದ ಗುರುಬಲ ಇಲ್ಲ, ಈಗ ಬರ್ತಾ ಇರ್ತಕ್ಕಂಥ ಗುರುಬಲ, ಗುರುವಿನ ಆಶೀರ್ವಾದ. ಹರಮನಿದರೂ ಗುರು ಕಾಯುವನಲ್ವಾ, ಹಾಗಾಗಿ ಗುರು ಕಾಯಲಿಕ್ಕೆ ಬಂದಿದ್ದಾನೆ, ನಿಮಗೆ ಅನುಗ್ರಹ ಮಾಡಲಿಕ್ಕೆ ಬಂದಿದ್ದಾನೆ, ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾನೆ. ಈಗಾಗಲೇ ನವೆಂಬರ್ ತಿಂಗಳ ಭವಿಷ್ಯ ನೀವು ನೋಡ್ತಾ ಇದ್ದೀರಾ. ಈಗಾಗಲೇ ಗುರುಬಲ ಶುರು ಆಗೋಗಿದೆ ಮೀನರಾಶಿಗೆ. 48 ದಿನಗಳು ಮಾತ್ರ ಈ ಗುರುಬಲ, ಅದರಲ್ಲಿ 30 ದಿನ ನಿಮಗೆ ನವೆಂಬರಲ್ಲೇ ಸಿಗುತ್ತೆ, ಡಿಸೆಂಬರಲ್ಲಿ 5 ದಿನ ಸಿಗುತ್ತೆ. ಬಟ್ ನಾವು 5 ದಿನದ ಲೆಕ್ಕ ಹಾಕೊಳ್ಳೋದು ಬೇಡ. ನವೆಂಬರ್ ತಿಂಗಳು ಪೂರ್ತಿಯಾಗಿ ಗುರುಬಲ ಇರುತ್ತೆ. ಏನೇ ಮಾಡೋದವರು ಖಂಡಿತ ಮಾಡಿ, ತುಂಬ ಒಳ್ಳೆಯ ಫಲ. ಇನ್ನು ನಿಮ್ಮ ರಾಶಿಯಲ್ಲಿ ಶನಿ ಇದ್ದಾರೆ, ಜನ್ಮ ಶನಿ ಪ್ರಭಾವ ನಡೀತಾ ಇದೆ. ಅದಕ್ಕೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸ್ಕೊಂಡು ಶನಿ ಪ್ರಭಾವ ಯಾವ ಥರ ಇದೆ, ಮೂಲ ಜಾತಕದಲ್ಲಿ ಶನಿ ಪರ್ಸೆಂಟೇಜ್ ಎಷ್ಟಿದೆ, ಅದರಿಂದ ನಮಗೆ ನೆಗೆಟಿವ್ ಪಾಸಿಟಿವ್ ಅನ್ನು ನೋಡಿಸ್ಕೊಂಡು, ಶನಿಯಿಂದ ಏನಾದರೂ ನೆಗೆಟಿವ್ ಇತ್ತಂದರೆ ಪರಿಹಾರ ಮಾಡ್ಕೊಳ್ಳಿ, ಪಾಸಿಟಿವ್ ಇತ್ತಂದರೆ ಅದನ್ನು ಕೂಡ ನೀವು ಎಂಜಾಯ್ ಮಾಡ್ಬೋದು. ಆದರೂ ಜನ್ಮ ಶನಿ ಪ್ರಭಾವ ನಡೀತಾ ಇರೋದ್ರಿಂದ ಯಾರನ್ನು ಸಂಪೂರ್ಣ ನಂಬಕ್ಕೆ ಹೋಗಬೇಡಿ.
ಸಂಪೂರ್ಣವಾಗಿ ನಂಬಿ ಮೋಸ ಹೋಗ್ಲಿಕ್ಕೆ ಹೋಗಬೇಡಿ. ಆ್ಯಂಡ್ ಮೋರ್ ಓವರ್ ಜನ್ಮಶನಿ ಸಮಯದಲ್ಲಿ ಬೀಳೋದು ಏಳೋದು ಏಟ್ ಮಾಡ್ಕೊಳ್ಳೋದು ಮತ್ತು ಹೆಸರು ಕೆಡಿಸ್ಕೊಳ್ಳೋದು, ಉದ್ಯೋಗಕ್ಕೆ ಅಧಿಪತಿ ಶನಿನೇ ಅಲ್ವಾ, ಉದ್ಯೋಗ ಕಳ್ಕೊಳ್ಳೋದು, ಮಾತಿನಿಂದ ನಿಮ್ಮ ಏನೇನೋ ಲೂಸ್ ಟಾಕ್ಸ್ ಮಾತಾಡ್ಬಿಟ್ಟು ಇರೋವಂಥ ಜಾಗದಲ್ಲಿ ಉದ್ಯೋಗ ಕಳ್ಕೊಳ್ಳೋದು ಇದೆಲ್ಲ ಜಾಸ್ತಿ ಇರುತ್ತೆ. ಹಾಗಾಗಿ ಆ ಪ್ರಯತ್ನ ಅಂತೂ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಸಂಬಳ ಕೊಡೋಂಥ ದನಿಗಳ ಹತ್ರ ನೀವು ಚೆನ್ನಾಗಿರಿ. ಯಾರೋ ಮ್ಯಾನೇಜರ್ ಹೇಳ್ದ ಏನೋ ಅಂದ್ಬಿಟ್ಟು ಮಾತಾಡೋಕ್ಕೆ ಹೋಗೋದು, ನಿಮ್ಮ ಸಂಬಳ ಕೊಡೋ ದನಿಗಳ ಬಗ್ಗೆ ಬಾಸ್ ಬಗ್ಗೆ ಏನೇನೋ ಮಾತಾಡಿ ಅದು ಅವ್ರ ಕಿವಿಗೆ ಬಿದ್ದು ನಿಮ್ಮ ಕೆಲಸದಿಂದ ನಿಮ್ಮನ್ನು ತೆಗೆಯೋದು ಈ ಥರದ್ದೆಲ್ಲ ಆಗೋದು ಬೇಡ. ಹಾಗಾಗಿ ಶನಿ ಪ್ರಭಾವ ನಿಮಗೆ ನೆಗೆಟಿವ್ ಆಗೋದು ಬೇಡ. ಇನ್ನು ನಿಮ್ಮ ರಾಶಿಯಿಂದ 12 ಮತ್ತು 11 ಮನೆ ಲಾಭ ಕೊಡಬೇಕಾದ್ರೂ ಶನಿನೇ ಕೊಡಬೇಕು, ನಷ್ಟ ಮಾಡಬೇಕಾದ್ರೂ ಶನಿನೇ ಮಾಡಬೇಕಲ್ಲ ಮೀನ ರಾಶಿಯವ್ರಿಗೆ. ಅದು ಭಾಳ ಇಂಪಾರ್ಟೆಂಟು. ಅದನ್ನು ನೀವು ನೋಡಿಕೊಂಡು ಪಾಸಿಟಿವ್ ಮಾಡ್ಕೋಬೇಕು. ಬುಧ ಅಂತೂ ನಿಮಗೆ ಚತುರ್ಥ ಮತ್ತು ಸಪ್ತಮಾಧಿಪತಿ, ಸುಖಕ್ಕೆ ಹಾಗೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ವಿವಾಹ ಸ್ಥಾನಕ್ಕೆ ಅಧಿಪತಿ ಅಂತ ಶುಕ್ರ ರಿಟೇಕ್. ಇನ್ನು ಚತುರ್ಥಾಧಿಪತಿ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಬುಧ ನಿಮಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಮತ್ತು ವಿವಾಹಕ್ಕೆ ಸ್ಥಾನಾಧಿಪತಿ, ಸುಖವನ್ನು ಕೊಡುವಂತಹ ಬುಧ, ಸ್ಥಾನಕ್ಕೆ ಅಧಿಪತಿ ಅಂತ ಬುಧ 23ನೇ ತಾರೀಕುವರೆಗೂ ಭಾಗ್ಯಸ್ಥಾನದಲ್ಲಿದ್ದು ಆಮೇಲೆ ವಕ್ರಿಯಾಗಿ ಅಷ್ಟಮ ಸ್ಥಾನಕ್ಕೆ ಬರ್ತಾರೆ. ಭಾಗ್ಯಸ್ಥಾನದಲ್ಲಿದ್ದಾಗ ಭಾಗ್ಯ ಫಲಗಳು ಸ್ವಲ್ಪ ಕೊಡ್ತಾರೆ, ಅಷ್ಟಮ ಸ್ಥಾನಕ್ಕೆ ಬಂದಾಗ ಮಿತ್ರನ ಮನೆ ಸ್ವಲ್ಪ ಫಲ ಕೊಡ್ತಾರೆ. ಹಾಗಾಗಿ ಬುಧನಿಂದ ಹೆಚ್ಚು ಸುಖ ಸಿಗೋದಿಲ್ಲ, ಸಪ್ತಮ ಸ್ಥಾನದಿಂದ ಹೆಚ್ಚು ಅಭಿವೃದ್ಧಿ ಏನಿರೋದಿಲ್ಲ. ಹಾಗಾಗಿ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಬಟ್ ವಿವಾಹ ಶುಭ ಕಾರ್ಯ ಈ ಥರದ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಒಂದು ಸ್ವಲ್ಪ ಲಾಭ ಅನ್ನುವಂಥದ್ದು ಬುಧನಿಂದ ಸಿಗಬಹುದು. ಇನ್ನು 6ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ ಕೂಡ ನಿಮ್ಗೆ 16ನೇ ತಾರೀಕುವರೆಗೂ ಚೆನ್ನಾಗಿರಲ್ಲ, ಅಷ್ಟಮ ಸ್ಥಾನದಲ್ಲಿ ನೀಚ ಸ್ಥಾನದಲ್ಲಿ ಇರ್ತಾರೆ. ನವೆಂಬರ್ 16ವರೆಗೂ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಶಿರೋಬಾಧೆ, ತಲೆನೋವು ಜಾಸ್ತಿ ಆಗೋದು, ಕೂದಲು ಉದುರುವಿಕೆ ಜಾಸ್ತಿ ಆಗೋದು, ಆಮೇಲೆ ಕಣ್ಣಿನ ಸಮಸ್ಯೆ, ಮೂಗು ಸಮಸ್ಯೆ, ENT ಪ್ರಾಬ್ಲಮ್ಸು ಇದೆಲ್ಲ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ 16ನೇ ತಾರೀಕುವರೆಗೂ ಬ್ಯಾಲೆನ್ಸ್ ಮಾಡಿ. 16ನೇ ತಾರೀಕು ನಂತರ ಸೂರ್ಯನು ಭಾಗ್ಯಸ್ಥಾನಕ್ಕೆ ಬಂದ ಮೇಲೆ ಆ ಥರದ ಸಮಸ್ಯೆಗಳು ಇರೋದಿಲ್ಲ. ಸೂರ್ಯನ ಪ್ರಭಾವನೂ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಗೌರ್ಮೆಂಟ್ ಉದ್ಯೋಗದಲ್ಲಿರ್ತಕ್ಕಂಥವ್ರು 16ನೇ ತಾರೀಕುವರೆಗೂ ಎಚ್ಚರಿಕೆಯಿಂದ ಇರಿ. ರಾಜಕೀಯ ವ್ಯಕ್ತಿಗಳು ಎಚ್ಚರಿಕೆಯಿಂದ ಇರಿ. ನಿಮ್ಮ ಅಧಿಕಾರವನ್ನು ಉಳಿಸ್ಕೊಳ್ಳಿ, ಕಾಪಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಿಮ್ಮ ಪರ್ಸನಲ್ ವಿಚಾರಗಳನ್ನು ಯಾರಿಗೂ ಹೇಳಕ್ಕೆ ಹೋಗಬೇಡಿ. ಅದರಿಂದ ನಿಮಗೆ ಸ್ವಲ್ಪ ಕೆಟ್ಟ ಹೆಸರು ಬರುವಂಥ ಸಾಧ್ಯತೆ ಇರುತ್ತೆ. ಕೆಟ್ಟ ಹೆಸರು ಬಂತಂದರೆ ಈ ಕಾಲದಲ್ಲಿ ಅಧಿಕಾರ ಹೋದಂಗೆ ಲೆಕ್ಕ. ಹಾಗಾಗಿ ಯೋಚನೆ ಮಾಡಿ ಹುಷಾರಾಗಿರುವಂಥದ್ದು ಭಾಳ ಒಳ್ಳೆಯದು. ಗೌರ್ಮೆಂಟ್ ಉದ್ಯೋಗಿಗಳು, ಅಧಿಕಾರಿಗಳು, ರಾಜಕೀಯ ವ್ಯಕ್ತಿಗಳು 16ನೇ ತಾರೀಕುವರೆಗೂ. ಅದಾದಮೇಲೆ ಏನು ತೊಂದರೆ ಇಲ್ಲ, ಮತ್ತೆ ಚೆನ್ನಾಗಿರುತ್ತೆ. ಏನು ಇಶ್ಯೂಸ್ ಏನಿಲ್ಲ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಟೆನ್ಷನ್ ತಗೊಳ್ಳೋ ಅವಶ್ಯಕತೆಯೂ ಇಲ್ಲ. ಇನ್ನು ನಿಮಗೆ ಕುಜ ಮೇಯ್ನ್ ಇಂಪಾರ್ಟೆಂಟ್. ಈಗ ನಾವು ತಗೋಬೇಕಾಗಿರೋದು ಕುಜ ನಿಮಗೆ ದ್ವಿತೀಯ ಸ್ಥಾನ ಹಾಗೂ ಭಾಗ್ಯಸ್ಥಾನಕ್ಕೆ ಅಧಿಪತಿ. ದ್ವಿತೀಯ ಸ್ಥಾನ ಅಂದರೆ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ. 9ನೇ ಮನೆ ಅಂದರೆ ಭಾಗ್ಯಸ್ಥಾನ. ಇಷ್ಟು ಸ್ಥಾನಕ್ಕೂ ಅಧಿಪತಿಯಾದಂಥ ಕುಜ ನಿಮಗೆ ಭಾಗ್ಯಸ್ಥಾನಾಧಿಪತಿ, ಭಾಗ್ಯದಲ್ಲೇ ಇದ್ದು ತುಂಬ ಬಲಿಷ್ಠವಾಗಿದ್ದಾರೆ. ಏನು ಹೇಳುತ್ತೆ ಕುಜೆ? ಧರ್ಮೇ ಅಘವಾನ್ ಎನ್ನುವಂತೆ ಕುಜನು ನಿಮಗೆ ಕೆಟ್ಟದ್ದನ್ನು ಮಾಡಬೇಕಾಗಿದ್ದರೂ ಕೂಡ ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿರೋದ್ರಿಂದ ಧನಾನುಕೂಲ ಆಗುತ್ತೆ, ಹಣ ಬರುತ್ತೆ, ನಿಮಗೆ ಕುಟುಂಬದಲ್ಲಿ ವೃದ್ಧಿ ಆಗುತ್ತೆ, ಪ್ರೀತಿ ಮಧುರ ಬಾಂಧವ್ಯ ಹೆಚ್ಚಾಗುತ್ತೆ, ನಿಮ್ಮ ಮಾತಿಗೆ ವ್ಯಾಲ್ಯೂಸ್ ಬರಲಿಕ್ಕೆ ಶುರುವಾಗುತ್ತೆ, ಹೊಸ ಉದ್ಯೋಗ ಅಥವಾ ಹೊಸ ವ್ಯವಹಾರ ಆ್ಯಡ್ ಆಗುತ್ತೆ. ನಿಮಗೆ ವಿದ್ಯಾರ್ಥಿಗಳಿಗೆ ವಿದ್ಯಾಕ್ಷೇತ್ರದಲ್ಲಿ ಉನ್ನತ ಸ್ಥಾನಮಾನ, ಗೌರವ, ಅಭಿವೃದ್ಧಿ ಆಗುತ್ತೆ. ಭಾಗ್ಯಗಳು ನಿಮ್ಮನ್ನು ಹುಡುಕೊಂಬರುತ್ತೆ. ನೀವು ಪ್ರಯತ್ನ ಪಡಬೇಕು. ಪ್ರಯತ್ನ ಪಟ್ಟರೆ ಭಾಗ್ಯಗಳು ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ವಿಶೇಷವಾದಂಥ ಅಭಿವೃದ್ಧಿ, ಭೂಮಿಯಲ್ಲಿ ಯೋಗ, ಭೂಮಿಯ ವ್ಯವಹಾರದಲ್ಲಿ ಯೋಗ, ಮತ್ತು ಮೀಡಿಯೇಟರ್ಶಿಪ್ಪಲ್ಲಿ ಅನುಕೂಲ, ವ್ಯವಸಾಯ ಮಾಡುವಂಥವ್ರಿಗೆ ಅನುಕೂಲ, ಕೂಲಿ ಕಾರ್ಮಿಕರಿಂದ, ಮೇಸ್ತ್ರಿಯಿಂದ, ಸಿವಿಲ್ ಇಂಜಿನಿಯರ್, ಆರ್ಕಿಟೆಕ್ಟ್ವರೆಗೂ ಭೂಮಿಯನ್ನು ನಂಬ್ಕೊಂಡು ಜೀವನ ಮಾಡುವಂಥವ್ರಿಗೆ ಚೆನ್ನಾಗಿರುತ್ತೆ. ಆಮೇಲೆ ನೀವು ಹೈನುಗಾರಿಕೆ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರು ಬಿಲ್ಡಿಂಗ್ ಮೆಟೀರಿಯಲ್ಸ್ ಉತ್ಪಾದನೆ ಮಾಡ್ತಾಯಿದ್ದಾರೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮಾಡ್ತಾಯಿದ್ದೀರಾ, ಮೀಡಿಯಮ್ಮು ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಮಾಡ್ತಿದ್ದೀರಾ, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ದೀರಾ, ಇವೆಲ್ಲರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಚಿನ್ನ, ಬೆಳ್ಳಿ, ಕಂಚು, ತಾಮ್ರ, ಹಿತ್ತಾಳೆ, ಈ ಥರ ಪಂಚಲೋಹಗಳು ಅಥವಾ ಭೂಮಿಯಲ್ಲಿ ಸಿಗುವಂಥ ಖನಿಜಗಳ ವ್ಯಾಪಾರ ಮಾಡುವಂಥವ್ರು ಅವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರಿಗೆ ತುಂಬ ಚೆನ್ನಾಗಿರುತ್ತೆ. ಸಣ್ಣ ಸಣ್ಣ ಪ್ರಮಾಣದ ವೃತ್ತಿ, ಹೂವು, ಹಣ್ಣು, ತರಕಾರಿ ಮಾರೋರಿಗೂ ಕೂಡ ಮೀನರಾಶಿಯವರಿಗೆ ಈ ತಿಂಗಳು ತುಂಬ ಚೆನ್ನಾಗಿದೆ. ಬಿಕಾಸ್ ಕುಜ ತುಂಬ ಚೆನ್ನಾಗಿದ್ದಾರೆ. ಅದಲ್ಲದೆ ನೀವು ಭೂಕಾರಕನಾಗಿರ್ತಕ್ಕಂಥ ಕುಜ ನಿಮಗೆ ಬಲಿಷ್ಠವಾಗಿರೋದ್ರಿಂದ ಭೂಮಿ ಮತ್ತು ಮಣ್ಣಿಂದ ನಿಮಗೆ ಹೆಚ್ಚು ಧನಲಾಭ ಪ್ರಾಪ್ತಿಯಾಗುತ್ತೆ. ಯಾರ್ಯಾರು ಎಲೆಕ್ಟ್ರಾನಿಕ್ಕು ಈ ಥರ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸ, ಇದಕ್ಕೆ ಸಂಬಂಧಪಟ್ಟಂಥ ಉದ್ಯೋಗ, ಇದರದ್ದೇ ರಿಲೇಟೆಡ್ ಆಗಿರ್ತಕ್ಕಂಥ ವ್ಯಾಪಾರ ಏನು ಮಾಡಿದ್ರೂ ಕೂಡ ನಿಮಗೆ
ಖಂಡಿತ ಗ್ರ್ಯಾಂಡ್ ಸಕ್ಸಸ್ ಆಗುತ್ತೆ. ಬಿಕಾಸ್ ನಿಮಗೆ ತುಂಬ ಬಲಿಷ್ಠವಾದಂಥ ಶುಕ್ರ ಇದ್ದಾರೆ. ಅದಲ್ಲದೆ ರಾಜಸ ಗುಣ ತಾಮಸ ಗುಣ, ಸಿಕ್ಕಾಪಟ್ಟೆ ಕೋಪ, ನೇರವಾಗಿ ಮಾತಾಡ್ಬಿಡೋದು, ಎದುರೆದುರು ಮಾತಾಡ್ಬಿಡೋದು, ಇದೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಆಧ್ಯಾತ್ಮಿಕಕ್ಕೆ ಹೆಚ್ಚು ಬರುತ್ತೆ. ಇನ್ನೊಂದೇನಪ್ಪ ಅಂದರೆ ವಿಶೇಷವಾಗಿ ಖರ್ಚನ್ನು ಕಡಿಮೆ ಮಾಡಿಕೊಂಡು ಕುಟುಂಬವನ್ನು ಬ್ಯಾಲೆನ್ಸ್ ಮಾಡುವಂಥ ಯೋಗ ಪೂಜಾ ನಿಮಗೆ ಕೊಡ್ತಾನೆ. ಅದಲ್ಲದೆ ನಿಮಗೆ ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದರೆ ಏನು ಫಲ ಅದನ್ನು ನೋಡ್ಬೇಕು ನಾವು. ಅದು ಇನ್ನೊಂದು ಮಟ್ಟದ ವಿಶೇಷವಾದಂಥ ಲಕ್ಷಣ ಅಂತೀವಿ. ಭಾಗ್ಯಾಧಿಪತಿಯು ಭಾಗ್ಯಸ್ಥಾನದಲ್ಲಿದ್ದರೆ ಭಾಗ್ಯವಂತರು, ದೀರ್ಘಾಯುಷಿಗಳು, ಧರ್ಮಕರ್ಮ ನಿರತರು, ಪುಣ್ಯಜೀವಿಗಳು ಹಾಗೂ ಪ್ರಖ್ಯಾತ ಹೆಸರು ಮಾಡುವಂಥವರಾಗ್ತೀರಾ. ಮತ್ತು ವಿಶೇಷವಾಗಿ ವಿದೇಶಿ ಪ್ರಯಾಣ, ವಿದೇಶಕ್ಕೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸ, ಉದ್ಯೋಗ, ವ್ಯವಹಾರ ತುಂಬ ಚೆನ್ನಾಗಿರುತ್ತೆ. ಆಚಾರವಂತರಾಗಿ ಧನ ಸಂಪಾದನೆ ಮಾಡ್ತೀರಾ, ಉಪಕಾರಿಗಳಾಗ್ತೀರಾ, ಹೆಚ್ಚು ದಾನ ಧರ್ಮ ಅನ್ನದಾನಾದಿಗಳನ್ನು ಮಾಡ್ತೀರಾ, ದೇವರನ್ನು ಆರಾಧನೆ ಮಾಡಿ ತಪಸ್ವಿಗಳಾಗ್ತೀರಾ. ಓವರಾಲ್ ಹೇಳಬೇಕಂದ್ರೆ ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದರೆ ವಿಶೇಷವಾದಂಥ ಫಲ ಸಿಗುತ್ತೆ. ಇಷ್ಟೇನಾ? ಶುಕ್ರನು ಸ್ವಂತ ಮನೇಲಿದ್ದಾರೆ, ನವೆಂಬರ್ 2ನೇ ತಾರೀಕಿಗೆ ಸ್ವಂತ ಮನೆಗೆ ಬಂದುಬಿಡ್ತಾರೆ. ಹಾಗಾದರೆ ಶುಕ್ರನ ಫಲ ಹೇಗಿದೆ ಅನ್ನುವಂಥದ್ದು ನೋಡೋದಾದರೆ, ಶುಕ್ರ ನಿಮಗೆ ತೃತೀಯಾಧಿಪತಿ ಹಾಗೂ ಅಷ್ಟಮಾಧಿಪತಿ. ಅದೃಷ್ಟವನ್ನು ಕೊಡುವಂಥವನು, ಧೈರ್ಯವನ್ನು ಕೊಡುವಂಥವನು ನಿಮಗೆ ಯಾರು ಅಂತಂದರೆ ಶುಕ್ರನೇ. ಶುಕ್ರ ನಿಮಗೆ ಅಷ್ಟಮ ಸ್ಥಾನದಲ್ಲಿದ್ದಾಗ ಯಾವ ಥರ ಫಲ ಕೊಡಬಹುದು, ಯಾವ ಥರ ಪಾಸಿಟಿವ್ ನೆಗೆಟಿವ್ ಕೊಡಬಹುದು ಅಂತ ನಾವು ನೋಡಿದಾಗ, ಶುಕ್ರ ನಿಮಗೆ ಧೈರ್ಯವನ್ನು ತುಂಬ್ತಾನೆ. ಮೊದಲು ಧೈರ್ಯವನ್ನು ತುಂಬಿ ಅದರ ಜೊತೆಗೆ ಅಷ್ಟಮದಲ್ಲಿ ಶುಕ್ರನಿದ್ದಾಗ ಅದು ಸ್ವಕ್ಷೇತ್ರವಾದಾಗ ಸೌಭಾಗ್ಯ ಯೋಗ ಅನ್ನುವಂಥ ಒಂದು ಯೋಗ ಉತ್ಪಾದನೆಯಾಗಿ ವಿಪುಲ ಧನಾಗಮ, ಸ್ತ್ರೀಯರಿಗೆ ಸ್ವಲ್ಪ ಬಲ, ದೀರ್ಘ ಸೌಮಂಗಲ್ಯ ಯೋಗ ಮತ್ತು ಸ್ತ್ರೀಯರಿಂದ ಪುರುಷರಿಗೆ ಅನುಕೂಲ, ದೀರ್ಘ ದಾಂಪತ್ಯದ ಅಭಿವೃದ್ಧಿ, ಭಾವಾಧಿಪತ್ಯ ಅನುಸರಿಸಿ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಸಂತೋಷ ಮತ್ತು ವಿಶೇಷವಾಗಿ ರಾಜಭೋಗ, ಸುಖ ಅನ್ನುವಂಥದ್ದು ಹೆಚ್ಚು ಕಾಣುತ್ತೆ. ವಾಗ್ದೋಷಗಳು, ಮಾತಿನಿಂದ ಸ್ವಲ್ಪ ಒಂಚೂರು ಕೆಟ್ಟವರಾಗ್ತೀರಾ, ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು. ಅದು ಬಿಟ್ಟರೆ ನಿಮಗೆ ಏನೂ ಸಮಸ್ಯೆ ಇಲ್ಲ. ಶುಕ್ರನಿಂದಲೂ ಕೂಡ ವಿಶೇಷವಾದ ಫಲವನ್ನು ನೀವು ಅನುಭವಿಸ್ಬೋದು. ಓವರಾಲ್ ನೋಡಿದಾಗ ಮೀನರಾಶಿಯವರಿಗೆ ಗುರು ತುಂಬ ಚೆನ್ನಾಗಿದೆ, ಕುಜ ತುಂಬ ಚೆನ್ನಾಗಿದ್ದಾರೆ, ಶುಕ್ರನೂ ತುಂಬ ಚೆನ್ನಾಗಿದ್ದಾರೆ, 16ನೇ ತಾರೀಕು ನಂತರ ಸೂರ್ಯನೂ ಚೆನ್ನಾಗಿದ್ದಾರೆ, ಬುಧ ಬಂದು 23ನೇ ತಾರೀಕು ವಕ್ರಿಯಾಗಿ ಅಷ್ಟಮಕ್ಕೆ ಬಂದರೂ ಕೂಡ ಮಧ್ಯಮ ಫಲವನ್ನು ಕೊಡ್ತಾರೆ. 12ನೇ ಮನೆ ರಾಹು ನಿಮಗೆ ಒಳ್ಳೆಯದು, ವ್ಯಯಸ್ಥಾನದಲ್ಲಿ ರಾಹು ಇದ್ದರೆ, ಪಾಪಸ್ಥಾನದಲ್ಲಿ ಪಾಪಗ್ರಹಗಳು. ಇನ್ನು 6ನೇ ಮನೆ ಕೇತುನು ಕೂಡ ಪಾಪಸ್ಥಾನದಲ್ಲಿ ಪಾಪಗ್ರಹ, ರಾಹು ಕೇತುಗಳು ಚೆನ್ನಾಗಿದ್ದಾರೆ. ಕೇವಲ ಶನಿ ಮಾತ್ರ ಚೆನ್ನಾಗಿಲ್ಲ. ಅದರಲ್ಲೂ ನಿಮ್ಮ ಮೂಲ ಜಾತಕದಲ್ಲಿ ಏನಾದರೂ ಶನಿ ಚೆನ್ನಾಗಿದ್ದರೆ ಮತ್ತಷ್ಟು ಲಾಭವನ್ನು, ಅಭಿವೃದ್ಧಿಯನ್ನು ಪಡ್ಕೊಳ್ತೀರಾ. ಅದರಲ್ಲಿ ಯಾವುದೇ ಸಂದೇಹ ಇಲ್ಲ, ಭಯಪಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸಿ, ಶನಿ ಏನಾದರೂ ಪರ್ಸೆಂಟೇಜಸ್ ವೈಸ್ ಕಡಿಮೆ ಇದ್ದರೆ ಬೇಕಾದ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಖಂಡಿತ ಭಗವಂತ ನಿಮಗೆ ಅನುಗ್ರಹ ಮಾಡ್ತಾನೆ. ಅದರಲ್ಲಿ ಯಾವುದೇ ಥರದ ಸಂದೇಹ ಇಲ್ಲ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರಿ. ಈ ಟ್ರಯಲ್ ಪೀರಿಯಡ್ ಗುರು ಬಲವನ್ನು ಅನುಭವಿಸಿ. ಈ ಟೈಮಲ್ಲಿ ಏನಾದರೂ ಒಂದು ಪಾಸಿಟಿವನ್ನು ಮಾಡಿದ್ರೆ ನೀವು ಅದು ಸಕ್ಸಸ್ಸು ಮತ್ತು ಅಭಿವೃದ್ಧಿಯ ಕಡೆಗೆ ಹೋಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾವುದೇ ಥರದ ಚಿಂತೆ ಮಾಡಬೇಡಿ. ಮೀನ ರಾಶಿಯವರಿಗೆ ಸಕ್ಸಸ್ ಅನ್ನುವಂಥದ್ದು ನವೆಂಬರ್ ತಿಂಗಳಲ್ಲಿದೆ. ಉದ್ಯೋಗದ ಬದಲಾವಣೆಯಿಂದ ಹಿಡಿದು, ನೀವು ಮಾಡುವಂಥ ವ್ಯಾಪಾರದಲ್ಲಿ ಅಭಿವೃದ್ಧಿಯಿಂದ ಹಿಡಿದು, ಹೊಸದಾಗಿ ಮಾಡುವಂಥ ಯಾವುದೇ ಕೆಲಸದಿಂದ ಹಿಡಿದು ಪ್ರತಿಯೊಂದರಲ್ಲೂ ಸಕ್ಸಸ್ಸನ್ನು ಕಾಣುವಂಥದ್ದು ಎಲ್ಲ ಭರವಸೆ ಗುರು ನಿಮಗೆ ಕೊಡ್ತಾ ಇದ್ದಾರೆ. ಬಿಕಾಸ್ ಗುರುವಿನ ನೇರ 9ನೇ ಮನೆ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳ್ತಾ ಇದೆ. ನಿಮ್ಮ ರಾಶಿಯಿಂದ ಗುರು 5ನೇ ಮನೆಯಲ್ಲಿದ್ದು ಅದು ಉಚ್ಚ ಸ್ಥಾನ. ಉಚ್ಚ ಸ್ಥಾನ ಅಂದರೆ ಎಕ್ಸಾಲ್ಟೆಡ್ ಪೊಸಿಷನ್. ಉಚ್ಚ ಸ್ಥಾನದಲ್ಲಿದ್ದಾಗ ಮತ್ತಷ್ಟು ಮಗದಷ್ಟು ಲಾಭ ಕೊಡ್ತಾರೆ. ಯಾವುದೇ ಥರದ ಭಯಪಡೋ ಅವಶ್ಯಕತೆ ಇಲ್ಲ. ಶನಿಯನ್ನು ಬಲ ಮಾಡ್ಕೊಳ್ಳಿ. ನವೆಂಬರ್ ತಿಂಗಳಲ್ಲಿ ಬರುವಂಥ ಸುಖ ಫಲವನ್ನು ಎಂಜಾಯ್ ಮಾಡಿ, ಖುಷಿಯಾಗಿರಿ ಅಂತ ನಾನು ನಿಮ್ಗೆ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಮತ್ತೊಮ್ಮೆ ನಿಮ್ಮ ಸಿಗಲಿಂದ ಪ್ರಾರ್ಥನೆ ಮಾಡ್ತಾ, ನೋಡಿದ್ರಲ್ಲ ನವೆಂಬರ್ ತಿಂಗಳ ಮೀನರಾಶಿಯ ಭವಿಷ್ಯ ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.